ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಮನೆಯಲ್ಲೇ ಲಿಪ್ ಬಾಮ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಚಳಿಗಾಲದಲ್ಲಿ ನಮ್ಮ ತುಟಿ ಹೊಡೆಯೋದು ಹಾಗೆ ಡ್ರೈ ಆಗೋದು ಇದು ಕಾಮನ್ ಅಲ್ವಾ. ಸೊ ಮಾರ್ಕೆಟಲ್ಲಿ ತುಂಬ ವೆರೈಟೀಸಲ್ಲಿ ನಮಗೆ ಲಿಪ್ ಬಾಮ್ ಸಿಗುತ್ತೆ. ನಾವು ಅಲ್ಲಿಂದ ತೊಗೊಂಡು ಯೂಸ್ ಮಾಡೋದ್ರ ಬದಲು ನಾವು ಮನೆಯಲ್ಲೇ ಇರೋವಂಥ ಐಟಮ್ನ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಈ ರೀತಿ ಲಿಪ್ ಬಾಮ್ನ ನಾವು ತಯಾರಿ ಮಾಡೋದ್ರಿಂದ ನಮಗೂ ಕೂಡ ಯಾವುದೇ ರೀತಿ ಭಯ ಇರಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋ ಭಯ ಇರಲ್ಲ, ಆರಾಮಾಗಿ ಹಚ್ಕೋಬೋದು. ಹಾಗೆ ಈ ಲಿಪ್ ಬಾಮನ್ನು ದೊಡ್ಡವರಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ಕೂಡ ಹಚ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕಂತ ಅಂದರೆ ನಾವು ಮನೆಯಲ್ಲೇ ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ತುಂಬ ನ್ಯಾಚುರಲ್ ಆಗಿರುತ್ತೆ. ಹಾಗೆ ನಿಮ್ಮ ತುಟಿ ಏನಾದರೂ ಕಪ್ಪಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಲಿಪ್ ಬಾಮ್ನ ಟ್ರೈ ಮಾಡಿ ನೋಡಿ, ಖಂಡಿತ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಲಿಪ್ ಬಾಮನ್ನು ಮಾಡೋದಕ್ಕೆ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ನೋಡಿ, ಈ ಒಂದು ಮೀಡಿಯಮ್ ಸೈಜ್ದು ಬೀಟ್ರೂಟನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಬೀಟ್ರೂಟ್ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತಕ್ಕೋಬೇಕಾಗತ್ತೆ. ನೀಟಾಗಿ ತೋರಿಸ್ತಿದ್ದೀನಿ ಅಲ್ವಾ, ಈ ರೀತಿ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೋಬೇಕು. ನೋಡಿ, ಸಿಪ್ಪೆ ಎಲ್ಲ ತಕ್ಕೊಂಡಿದ್ದಾಗಿದೆ. ಇವಾಗ ನಾನು ಇದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ. ನೀವು ಬೇಕು ಅಂದರೆ ಇದನ್ನು ಕೊಬ್ಬರಿ ತುರಿಯೋದಿರುತ್ತೆ ಅಲ್ವಾ, ಅದರಲ್ಲಿ ತುರ್ಕೊಂಡು ಕೂಡ ಯೂಸ್ ಮಾಡ್ಬೋದು. ನಾನು ತುರಿಯೋದೊಂದು ಬೇಡ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ತುಂಬ ದೊಡ್ಡ ಪೀಸ್ ಮಾಡ್ಕೋಬೇಡಿ, ಸಣ್ಣ ಪೀಸ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ ಕೂಡ ಹಾಳಾಗಬಾರ್ದಲ್ವಾ, ಅದಕ್ಕೋಸ್ಕರ ಒಂದು ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ನಾವು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕಾಗತ್ತೆ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನಾವಿವಾಗ ಇದರಲ್ಲಿ ಬೀಟ್ರೂಟನ್ನು ರುಬ್ಬಿದ್ದೀವಿ ಅಲ್ವಾ, ಅದರಲ್ಲಿರೋ ರಸನ ತಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಕಾಫಿ ಸೋಸ್ತೀವಿ ಅಲ್ವಾ, ಆ ಥರ ಒಂದು ಜಾಲರಿನ ಇಟ್ಕೊಂಡು ನೀವು ಬೀಟ್ರೂಟಲ್ಲಿರೋ ರಸ ಎಲ್ಲ ತಕ್ಕೋಬೇಕಾಗತ್ತೆ. ನೀವು ಹಾಗೆ ಕೈಯಲ್ಲಿ ಬೇಕಿದ್ದರೆ ಹಿಂಡ್ಕೋಬೋದು. ನಾನದು ಕೈಯಲ್ಲಿ ಹಿಂಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಜಾಲರಿ ಯೂಸ್ ಮಾಡಿ ನಾನು ರಸನ ತಕ್ಕೊತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ, ರಸ ಎಲ್ಲ ತೆಗೆದಿದ್ದಾಗಿದೆ. ನಾನಿವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಬೀಟ್ರೂಟ್ ಜ್ಯೂಸನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಇದನ್ನು ಮಾಡಬೇಕಿದ್ರೆ ಲೋ ಫ್ಲೇಮ್ನಲ್ಲೇ ಮಾಡಬೇಕು, ಹೈ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಅದನ್ನು. ಮತ್ತು ಈ ಲಿಪ್ ಬಾಮು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. ಆ ಕನ್ಸಿಸ್ಟೆನ್ಸಿಲಿ ನೋಡ್ಕೊಂಡು ಮಾಡಿದ್ರೆ ಸರಿಯಾಗುತ್ತೆ. ಹಾಗೆ ಈ ಲಿಪ್ ಬಾಮನ್ನು ಮಾಡೋದಕ್ಕೆ ನಾವು ತುಂಬ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ಮನೆಯಲ್ಲೇ ಇರೋವಂಥ ಐಟಮ್ನ ಯೂಸ್ ಮಾಡಿ ನಾವು ಮಾಡ್ಕೋಬೋದು. ಹೇಗೂ ಬೀಟ್ರೂಟ್ ತಂದೆ ತರ್ತೀವಲ್ವ ಮನೆಯಲ್ಲಿ, ಸೊ ಬೀಟ್ರೂಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಲಿಪ್ ಬಾಮ್ ಮಾಡ್ಕೊಳ್ಳೋದ್ರಲ್ಲಿ ಕಳ್ಕೊಳ್ಳೋದೇನು ಅಲ್ವ. ನಾವು ಯಾವುದಕ್ಕೂ ಟೈಮ್ ಸ್ಪೆಂಡ್ ಮಾಡ್ತೀವಿ, ಒಂದು ಹಾಫ್ ಆನ್ ಅವರ್ ನಾವು ಇದಕ್ಕೆ ಸ್ಪೆಂಡ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಏನೂ ಇಲ್ಲ ಕಳ್ಕೊಳ್ಳೋದು. ನೋಡಿ, ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನೋಡಿ, ನಾನಿವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆನಲ್ಲಿ ಸ್ವಲ್ಪನೂ ಇಲ್ದಂಗೆ ನೀಟಾಗಿ ಅದನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಮಗೆ ಬೀಟ್ರೂಟ್ ಜ್ಯೂಸು ಎಷ್ಟು ಬಂದಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ನಾವು ತುಪ್ಪನ ಹಾಕ್ಕೋಬೇಕಾಗತ್ತೆ. ನಾನಿದು ಮನೇಲಿ ಮಾಡಿರೋ ತುಪ್ಪ, ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೀಟ್ರೂಟ್ ಜ್ಯೂಸ್ ಮತ್ತು ತುಪ್ಪ ಎರಡೂ ನೀಟಾಗಿ ಮಿಕ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಒಂದು ತುಪ್ಪನೇ ಒಂದು ಕಡೆ ಮತ್ತು ಬೀಟ್ರೂಟ್ ಜ್ಯೂಸೇ ಒಂದು ಕಡೆ ಆ ಥರ ಇರಬಾರ್ದು, ಅವಾಗ ಚೆನ್ನಾಗಿರೋದಿಲ್ಲ, ತುಪ್ಪ ಎಲ್ಲ ಮೇಲೆ ಉಳ್ಕೊಂಡ್ಬಿಡುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಇದು ಮಿಕ್ಸ್ ಆಗಲಿಲ್ಲ ಅಂತ ಅಂದರೆ ಒಂದು ಪಾತ್ರೆಯಲ್ಲಿ ನೀವು ಬಿಸಿ ನೀರನ್ನ ಇಟ್ಕೊಂಡು ಆ ಬಿಸಿನೀರೊಳಗಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಪ್ಪ ಎಲ್ಲ ಕರಗುತ್ತೆ. ನಾನಿವಾಗ ಇದನ್ನು ಒಂದು ಸಣ್ಣ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಇದು ವೈಪ್ಸ್ ಇರುತ್ತೆ ಅಲ್ವಾ, ಆ ಬಾಕ್ಸ್ ಮನೆಯಲ್ಲೇ ಇತ್ತು ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಬೋದು, ಆದರೆ ಟೈಟ್ ಮುಚ್ಚಳ ಇರಬೇಕು, ಆ ಥರ ಬಾಕ್ಸನ್ನು ಯೂಸ್ ಮಾಡಿ. ಇವಾಗ ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದಾಗಿದೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಲಿಪ್ ಬಾಮ್ ಅಂತ ಅಂದ್ಬಿಟ್ಟು. ಇವಾಗ ಇದ್ರದ್ದು ಕ್ಯಾಪನ್ನು ಗಟ್ಟಿಯಾಗಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ. ಮಿನಿಮಮ್ ಇದನ್ನು 1 ಅವರ್ ಫ್ರಿಡ್ಜಲ್ಲಿ ಇಟ್ಟರೆ ಸಾಕಾಗುತ್ತೆ. ಮತ್ತು ಮುಚ್ಚಳನ ಗಟ್ಟಿಯಾಗಿ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ನೀವು ಯಾವುದೇ ರೀತಿ ಗಾಳಿ ಹೋಗಬಾರ್ದು.
ಇವಾಗ ನೋಡಿ 1 ಅವರ್ ಆಗಿದೆ. ತೋರಿಸ್ತಾ ಇದ್ದೀನಿ ನಿಮಗೆ ಲಿಪ್ ಬಾಮ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ನಾನು ಇದನ್ನು ನನ್ನ ಕೈಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗಾದ್ರೂ ಕಪ್ಪಾಗಿದೆ ತುಟಿ ಅಥವಾ ತುಂಬ ಒಡೆದಿದೆ ಅಂತ ಅಂದರೆ ಒಂದ್ಸಲ ಈ ಲಿಪ್ ಬಾಮ್ನ ಟ್ರೈ ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವಿದಕ್ಕೆ ತುಪ್ಪನ ಹಾಕಿರೋದ್ರಿಂದ ನಮ್ಮ ಲಿಪ್ಸು ಡ್ರೈ ಆಗೋದಿಲ್ಲ. ಹಾಗೆ ಈ ಬೀಟ್ರೂಟ್ ಜ್ಯೂಸು ನಮ್ಮ ಲಿಪ್ಸನ್ನು ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮ್ಮ ತುಟಿಗಳು ಕೂಡ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ನೋಡ್ತಿದ್ದೀರಲ್ವ, ನಾನು ಕೈ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಅಂದ್ಬಿಟ್ಟು. ಇನ್ನು ನಿಮ್ಮ ಲಿಪ್ಸ್ಗೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ನೀವು ಈ ಒಂದು ಲಿಪ್ ಬಾಮ್ನ ಕಂಟಿನ್ಯೂಸ್ ಆಗಿ ಹಚ್ಚಬೇಕಾಗತ್ತೆ. ನೈಟ್ ಮಲ್ಗೋ ಮುಂಚೆ ಹಚ್ಚಿ ಮಲ್ಕೋಬೋದು. 1 ವಾರ ಅಥವಾ ಒಂದು 5 ಡೇಸ್ ಹಚ್ಚಿ ಬಿಟ್ಬಿಟ್ರೆ ಖಂಡಿತ ರಿಸಲ್ಟ್ ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ನೀವು 1 ಮಂತ್ ಅಥವಾ 2 ಮಂತ್ಸ್ವರೆಗೂ ಹಚ್ಚುತ್ತಾ ಇದ್ದರೆ ಖಂಡಿತ ರಿಸಲ್ಟ್ ಬರುತ್ತೆ. ನೀವು ಇದನ್ನು ಆರಾಮಾಗಿ ಒಂದು 15 ಡೇಸ್ ಟು 20 ಡೇಸ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ, ಹಾಗೆ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.